ಸ್ನೇಹಿತರೆ, ಈ ದಿನ ನಮ್ಮೆಲ್ಲರಿಗೂ ಆತ್ಮೀಯರು ಆಗಿರುವಂಥ ಡಾಕ್ಟರ್ ಪ್ರಿಯದರ್ಶಿನಿ ಮತ್ತು ಮಹಾದೇವ್ ಇವರಿಬ್ಬರು ಒಟ್ಟಾಗಿ ಪ್ರಿಸಮ್ ಅನ್ನುವಂಥ ಸಂಸ್ಥೆನ ಸ್ಥಾಪನೆ ಮಾಡಿದ್ದಾರೆ. ಇದರ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ರಾಮ್ ಅವರು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗಿದ್ದಾರೆ. ಇವತ್ತೇನು ಪ್ರಿಸಮ್ ಸಂಸ್ಥೆ ಲೋಕಾರ್ಪಣೆ ಆಗಿದೆ, ಈ ಲೋಕಾರ್ಪಣೆ ಆಗ್ತಿರೋ ಈ ಸಂದರ್ಭದಲ್ಲಿ ಮಾಧ್ಯಮನ ಉದ್ದೇಶಿಸಿ ಮಾತಾಡಲಿಕ್ಕೆ ನನ್ನೊಂದಿಗೆ ಸನ್ಮಾನ್ಯ ರಾಮ್ ಅವರು, ಪ್ರಿಸಮ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಈ ಸಂಸ್ಥೆಯ ಮತ್ತು ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ ಪ್ರಿಯದರ್ಶಿನಿ ಪ್ಲೇಬ್ಯಾಕ್ ಸಿಂಗರ್ ಮತ್ತು ಮಹಾದೇವರು ಮಹೇಶ್ ಅವರು ಮ್ಯೂಸಿಕ್ ಡೈರೆಕ್ಟರ್. ಇವರಿಬ್ಬರು ಒಟ್ಟಾಗಿ ಒಂದು ಅದ್ಭುತ ಜೋಡಿಯಾಗಿ ಇವತ್ತು ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ಮುಂದೆ ಬಂದಿದ್ದಾರೆ. ಪ್ರಿಯದರ್ಶಿನಿಯವರು ನನಗೆ ಹಲವಾರು ವರ್ಷದಿಂದ ಪರಿಚಯ. ನಾನು ಉನ್ನತ ಶಿಕ್ಷಣ ಸಚಿವನಾಗಿರ್ಬೇಕಾದ್ರೆ ಏನೊಂದು ಪ್ರೋ ಚಾನ್ಸಲರ್ ಆಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಘಟಿಕೋತ್ಸವದ ಸಂದರ್ಭದಲ್ಲಿ ಅವರಿಗೆ ಡಾಕ್ಟರೇಟ್ ಪ್ರದಾನವನ್ನು PhD ಪ್ರದಾನವನ್ನು ಮಾಡುವಂಥ ಭಾಗ್ಯ ನಂದಾಗಿತ್ತು. ಇಲ್ಲಿ ನಾನು ಕೇಳ್ಪಟ್ಟೆ, ಪ್ಲೇಬ್ಯಾಕ್ ಸಿಂಗರ್ನಲ್ಲಿ ಪ್ರಥಮ ವ್ಯಕ್ತಿ ಡಾಕ್ಟರೇಟನ್ನು ಪಡೆದಿರೋದು, PhDಯನ್ನು ಮಾಡಿ ಒಬ್ಬರು ಪ್ಲೇಬ್ಯಾಕ್ ಸಿಂಗರ್ ಆಗಿ ಡಾಕ್ಟರೇಟನ್ನು ಪಡೆದಿರೋದು ನಿಜಕ್ಕೂ ಒಂದು ಒಳ್ಳೆಯ ಸಾಧನೆ. ಕೇವಲ ತಮ್ಮ ಸಾಧನೆ ತಮಗೆ ಸೀಮಿತವಾಗಿ ಇಟ್ಕೊಳ್ಳದೆ ಒಂದು ಮ್ಯೂಸಿಕ್ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಬೇಕು, ತಮ್ಮ ಕೊಡುಗೆಯನ್ನು ಕೊಡಬೇಕು ಅನ್ನೋಂಥ ಏಕೈಕ ದೃಷ್ಟಿಯಲ್ಲಿ ಇವತ್ತು ಪ್ರಿಸಮ್ ಸಂಸ್ಥೆ ಪ್ರಿಯದರ್ಶಿನಿ ಸ್ಕೂಲ್ ಆಫ್ ಮ್ಯೂಸಿಕ್ಕನ್ನು ಸ್ಥಾಪನೆ ಆಗ್ತಿದೆ, ಇವತ್ತು ಲೋಕಾರ್ಪಣೆ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲ ಹಿತೈಷಿಗಳು, ಎಲ್ಲ ಹಿರಿಯರು ಎಲ್ಲ ಬಂದಿದ್ದಾರೆ. ನಮ್ಮ ಮೈಸೂರು ಯೂನಿವರ್ಸಿಟಿಯ ಡೀನ್ ಅವರಿದ್ದಾರೆ, ನಮ್ಮ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದಂಥ ಡಾಕ್ಟರ್ ಗಾಂಧಿಯವರು ಸಹ ಇವತ್ತು ಬಂದಿದ್ದಾರೆ. ಮತ್ತು ಎಲ್ಲ ಹಲವಾರು ವ್ಯಕ್ತಿಗಳು, ಗಣ್ಯಮಾನ್ಯರು ಎಲ್ಲರೂ ಬಂದಿದ್ದಾರೆ. ಇವತ್ತು ಸಂಗೀತ ಅನ್ನೋಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಎಲ್ಲವನ್ನೂ ಪ್ರತಿನಿಧಿಸುತ್ತೆ. ಅದರಲ್ಲೂ ವೈಜ್ಞಾನಿಕವಾಗಿ ನಾವು ನೋಡಿದಾಗ ಇವತ್ತು ಸಂಗೀತ ಚಿಕಿತ್ಸೆಗೂ ಸಹ, ಯಾವುದೇ ಮನುಷ್ಯನಿಗೆ ಕಾಯಿಲೆಗೂ ಚಿಕಿತ್ಸೆ ಕೊಡಲಿಕ್ಕೆ ಸಂಗೀತದ ಮೂಲಕ ಸಾಧ್ಯವಾಗುತ್ತೆ. ಸಂಗೀತದ ಶಕ್ತಿ, ಅದ್ಭುತ ಶಕ್ತಿ ಇದೆ ಸಂಗೀತದಲ್ಲಿ. ಮತ್ತು ಇಡೀ ಮೆದುಳಿನ ಎಲ್ಲ ಭಾಗಗಳು ಏನು ಒಂದು ಆ್ಯಕ್ಟಿವೇಟ್ ಮಾಡಿ ಒಂದು ಭಾಳ ಉತ್ತಮವಾಗಿ ಪರ್ಫಾರ್ಮ್ ಮಾಡಬೇಕು, ಎಲ್ಲ ಬ್ರೈನಿನ ಎಲ್ಲ ಭಾಗಗಳು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಅದು ಮ್ಯೂಸಿಕ್ಕಿನ ಮೂಲಕ ಸಾಧ್ಯವಿದೆ. ಇವತ್ತು ಮ್ಯೂಸಿಕ್ ಕೇಳಿಸ್ಕೊಂಡು ಅನಸ್ತೀಶೆ ಇಲ್ಲದೇ ಆಪರೇಷನ್ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದು ಇವತ್ತು ಮಾಡಿ ತೋರಿಸಿರುವಂಥದ್ದು ಇದೆ, ಇವತ್ತು ಅಳವಡಿಸ್ಕೊಳ್ತಾ ಇರುವಂಥದ್ದು. ಇವತ್ತು ಸಂಗೀತ ಎಲ್ಲ ಸುಖಕ್ಕಾಗಲಿ ದುಃಖಕ್ಕಾಗಲಿ, ದುಃಖವನ್ನು ದೂರ ಮಾಡಲಿಕ್ಕೆ, ನಮ್ಮ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಸಂಗೀತಕ್ಕೆ ಅದ್ಭುತ ಶಕ್ತಿ ಇದೆ. ನಾವಿವತ್ತು ಸಂತೋಷನ ಆಚರಿಸೋದಿಲ್ಲ ಸಂಗೀತದ ಮೂಲಕ, ಮತ್ತು ನಮಗೆ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಅನ್ನೋದು ಸಂಗೀತದ ಮೂಲಕ. ಹಾಗಾಗಿ ಪ್ರಿಯದರ್ಶಿನಿ ಸ್ಕೂಲ್ ಆಫ್ ಮ್ಯೂಸಿಕ್ನಲ್ಲಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಸಂಗೀತ ಕ್ಷೇತ್ರದಲ್ಲಿ ಸಂಗೀತವನ್ನು ಕಲೀಲಿಕ್ಕೆ ಬೇಕಾಗಿರುವಂಥ ಒಂದು ಮೂಲಭೂತ ಸೌಕರ್ಯ, ಇಲ್ಲಿ ಕ್ಲಾಸ್ ರೂಮ್ನಲ್ಲಿ ಇವತ್ತು ಡಿಪ್ಲೊಮಾ ಪ್ರೋಗ್ರಾಮ್, ಸರ್ಟಿಫಿಕೇಟ್ ಪ್ರೋಗ್ರಾಮ್, ಡಿಸ್ಟೆನ್ಸ್ ಪ್ರೋಗ್ರಾಮ್ ಎಲ್ಲವನ್ನು ಆಫರ್ ಮಾಡಲಿಕ್ಕೂ ಒಂದು ಮೂಲಭೂತ ಸೌಕರ್ಯವನ್ನು ಮಾಡಿಕೊಂಡಿದ್ದಾರೆ. ಮತ್ತು ಬೇಕಾಗಿರುವಂಥ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನು ಸಹ ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಮತ್ತು ಒಳ್ಳೆಯ ಸ್ಟುಡಿಯೋ ಮಾಡಿದ್ದಾರೆ, ಮ್ಯೂಸಿಕ್ ರೆಕಾರ್ಡ್ ಮಾಡಲಿಕ್ಕೆ ಒಂದು ಸ್ಟುಡಿಯೋನು ಭಾಳ ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪರಿಪೂರ್ಣವಾಗಿ ಈ ಒಂದು ಕ್ಷೇತ್ರದಲ್ಲಿ ಭಾಳ ಉತ್ತಮವಾಗಿ ತಮ್ಮ ವೃತ್ತಿಯನ್ನು ಮಾಡಲಿಕ್ಕೆ, ವೃತ್ತಿಯನ್ನು ಸೇವೆಯನ್ನು ಕೊಡಲಿಕ್ಕಾಗಿ ರೂಪಿಸಿರುವಂಥ ಅದ್ಭುತ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ನಾಡಿನ ಸಮಸ್ತ ಜನತೆಯ ಪರವಾಗಿ, ಸಂಗೀತ ಕಲಾಭಿಮಾನಿಗಳ, ಸಂಗೀತ ಪ್ರೇಮಿಗಳ ಪರವಾಗಿ ನಾನು ಪ್ರಿಸಮ್ ಸಂಸ್ಥೆಗೆ ನಾನು ಹೃದಯಪೂರ್ವಕವಾಗಿ ಶುಭಾಶಯ ಕೋರ್ತೀನಿ. ಹಾಗೆ ಅಧ್ಯಕ್ಷರಿರುವಂಥ ಸನ್ಮಾನ್ಯ ರಾಮ್ ಅವರು ನಾನು ಶುಭಾಶಯ ಕೋರ್ತೀನಿ. ಅದು ಪ್ರಿಯದರ್ಶಿನಿ ಮತ್ತು ಮಹೇಶ್ ಅವರಿಗೆ ಮತ್ತು ಎಲ್ಲ ತಂದೆ ತಾಯಿಯರು ಎಲ್ಲರೂ ಬಂದಿದ್ದಾರೆ, ಅವರಿಗೆ ಶುಭ ಕೋರಲಿಕ್ಕೆ. ನಿಮಗೆ ಒಳ್ಳೆಯದಾಗಿ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಪ್ಲೇಬ್ಯಾಕ್ ಸಿಂಗರ್ ನಿಮ್ಮಂಗೆ 100 ಜನರನ್ನು ತಯಾರು ಮಾಡಿದ್ದ ಶುಭಾಶಯ.
ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ. ಈ ಎರಡು ಸಂಸ್ಥೆಗಳು ಒಟ್ಟಾಗಿ ಇವತ್ತು ಸ್ಥಾಪನೆಯಾಗಿ ಪ್ರಾರಂಭ ಆಗ್ತಿರುವಂಥದ್ದು ನಿಜಕ್ಕೂ ನಮಗೆಲ್ಲರಿಗೂ ಸಂತೋಷದ ವಿಚಾರ. ಸಂಗೀತಕ್ಕೆ ಅದಕ್ಕೇನು ಬೌಂಡ್ರೀಸೇ ಇಲ್ಲ, ಇಡೀ ವಿಶ್ವಕ್ಕೆ ಭಾಷೆ ಇಲ್ಲ, ಸಂಗೀತಕ್ಕೆ ಭಾಷೆ ಇಲ್ಲ. ಸಂಗೀತ ಎಲ್ಲ ನಾಡಿನ ಎಲ್ಲ ಜನರನ್ನು, ಬೇರೆ ಬೇರೆ ಎಲ್ಲ ಭಾಷಿಕರನ್ನು, ಯಾವ ಭಾಷೆ ಆಗಿದ್ರೂ ಸಹ ಸಂಗೀತವನ್ನು ಪ್ರೀತಿಸಲಿಕ್ಕೆ, ಕೇಳಿಸ್ಕೊಳ್ಳಲಿಕ್ಕೆ ಯಾವುದು ಮಿತಿ ಮತ್ತು ಗಡಿ ಇಲ್ಲ, ಅದಕ್ಕೆ ಯಾವುದು ಬೌಂಡ್ರಿ ಇಲ್ಲ. ಹಾಗಾಗಿ ನಾನು ಮಹೇಶ್ ಅವರು ಮತ್ತು ಪ್ರಿಯದರ್ಶಿನಿಯವರಿಗೆ PM ಅಂದರೆ ಪ್ರಿಯದರ್ಶಿನಿ ಮಹೇಶ್, ಆಡಿಯೋ ಮತ್ತು ಎಂಟರ್ಟೈನ್ಮೆಂಟ್ ಒಳ್ಳೆ ಸಂಸ್ಥೆ. ಒಟ್ಟು ನಾವೆಲ್ಲರೂ ಶುಭ ಕೋರ್ಲಿಕ್ಕೆ ಬಂದೀವಿ. ಮತ್ತೊಮ್ಮೆ ಥ್ಯಾಂಕ್ ಯು ಸರ್. ಆ್ಯಂಡ್ ಲಾಸ್ಟ್ ಇಯರ್ ಸರ್ ಕೈಯಿಂದ ನಮ್ಮ PM ಆಡಿಯೋಸಲ್ಲಿ ಒಂದು ಮೀರಾದೊಂದು ಪ್ರಾಜೆಕ್ಟ್ನ ಮಾಡಿ ರಿಲೀಸ್ ಮಾಡಿದ್ವಿ. ಅಂದರೆ ಅದು ಅಮೆರಿಕಾದೊಂದು ಪ್ರಾಜೆಕ್ಟ್ ಆಗಿತ್ತು. ಅದನ್ನು ಸರ್ ಕೈಯಲ್ಲಿ ನಾವು ರಿಲೀಸ್ ಮಾಡ್ತಿದ್ವಿ. ಆ್ಯಂಡ್ ಅದಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂತು. ಅವರ ಒಂದು ಕೈ ಗುಣ ಆ್ಯಂಡ್ ಅವರ ಒಂದು ಪಾಸಿಟಿವ್ ಎನರ್ಜಿ ನಮಗೆ ತುಂಬ ಒಂದು ಮೋಟಿವೇಶನ್ ಕೊಡುತ್ತೆ. ಅವ್ರನ್ನ ನೋಡಿದ್ರೆ ಅವರು ಮಾಡೋ ಕೆಲಸ, ಆ ಎನರ್ಜಿನೇ ನಮಗೆ ಸ್ಫೂರ್ತಿ, ಇಷ್ಟೆಲ್ಲ ಕೆಲಸ ಮಾಡೋದು. ಆ್ಯಂಡ್ ಆ ಒಂದು ಡೈನಾಮಿಕ್ ಆಗಿ ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡುವಂಥದ್ದು ನಾವು ಅವರಿಂದ ಕಲಿತಾ ಇದ್ದೀವಿ. ಸೊ ಇನ್ನು ನಾವು ಎತ್ತರಕ್ಕೆ ಬೆಳಿಬೇಕು. ಇವತ್ತು ಬಂದಿರೋದು ನಮಗೆ ತುಂಬ ಬಹಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಇದು ನಮ್ಮ ಪ್ರಿಸಮ್ ಸಂಸ್ಥೆ ರೆಕಾರ್ಡಿಂಗ್ ಸ್ಟುಡಿಯೋ 10 ವರ್ಷ ಕಂಪ್ಲೀಟ್ ಆಗಿ ಈಗ ಹೊಸ ಬಿಲ್ಡಿಂಗ್, ಈ ಬಿಲ್ಡಿಂಗಿಗೆ ಬಂದಿದ್ದೀವಿ. ಮುಂಚೆ ರಾಮಯ್ಯ ಯೂನಿವರ್ಸಿಟಿ ಒಳಗಡೆ ಇತ್ತು, ಈಗ ಇದು ಹೊಸ ಬಿಲ್ಡಿಂಗ್. ಒಂದೇ ಇದರಲ್ಲಿ ಎಲ್ಲಾನು ತಂದಿದ್ದೀವಿ. 2014 ಅಲ್ಲಿ ನಮ್ಮ ಅಪ್ಪ ರಾಮ್ ಅವರು ಇದನ್ನ ಫೌಂಡ್ ಮಾಡಿದ್ರು.